ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ಗೆ ಇವತ್ತು ಬೆಳಗ್ಗೆ ಬೇಗ ಎದ್ದು ಹಸುಗಳಿಗೆಲ್ಲ ಉಣ್ಣೆ ಮುತ್ಕೊಂಡಿತ್ತು. ಅದಕ್ಕೆ ಉಣ್ಣೆ ಔಷಧಿ ತುಂಬ್ತಾ ಇದ್ದು. ಅದು ಉಣ್ಣೆ ಔಷಧಿ ಒಂದು ಜಗ್ ನೀರಿಗೆ 5 ml ಔಷಧಿ ಹಾಕೋಬೇಕು. ಅದನ್ನ ಚೆನ್ನಾಗಿ ಕಲಿಸ್ಬಿಟ್ಟು ಬ್ರಷಲ್ಲಿ ತುಂಬಬೇಕು, ಇಲ್ಲ ವೇಸ್ಟ್ ಆಯ್ತಲ್ಲ ಫ್ರೆಂಡ್ಸ್ ಗಾಡಿದು ಅದ್ರಲ್ಲಿ ತುಂಬೋದು. ನಮ್ಮ ಹಸು ಕರು ಎಲ್ಲ ಬಾಲ್ದಲ್ಲೆಲ್ಲ ಫುಲ್ಲಾಗಿದ್ದವು ಫ್ರೆಂಡ್ಸ್ ಉಣ್ಣೆ. ಅದಕ್ಕೆ ಎಲ್ಲ ಹಸುಗಳಿಗೂ ತುಂಬ ಇವತ್ತು ಎಲ್ಲ ಬಾಲನೆಲ್ಲ ಗಾಯ ಮಾಡಿಬಿಟ್ಟವೆ ಫ್ರೆಂಡ್ಸ್. ಅದಕ್ಕೆ ಇವತ್ತು ಬೆಳಗ್ಗೆ ಒಂದು 6 ಗಂಟೆಗೆ ಎದ್ದು ತುಂಬ್ತಿದ್ದೆ ಫ್ರೆಂಡ್ಸ್, ನಾನು ನಮ್ಮ ಅಪ್ಪ ಇಬ್ರು. ಅದು ಮೈಗೆಲ್ಲ ತುಂಬಿದ್ರೆ ಒಂದು ಬಿಸಿಲು ಕಾಯಿಸ್ಬಿಟ್ಟು ಆಮೇಲೆ ತೊಳಿಬೇಕು ಫ್ರೆಂಡ್ಸ್. ಇದು ಬಾಲ ಮಾತ್ರ ಏನೂ ತೊಳೆಯಂಗಿಲ್ಲ. ಅದಕ್ಕೆ ಹಸುಗಳು ಬೇಗ ಬಿಟ್ಕೊಯ್ತಾರ ಅಂದ್ಬಿಟ್ಟು ಬೆಳಗ್ಗೆ ಎದ್ದು ಬೇಗ ತುಂಬಿಟ್ಟು. ಅದು ಉಣ್ಣೆಯಿಂದ ಅರ್ಧ ಲೀಟ್ರು 1 ಲೀಟ್ರು ಹಾಲೆಲ್ಲ ಕಮ್ಮಿ ಆಗೋಯ್ತದೆ ಫ್ರೆಂಡ್ಸ್. ಅದಕ್ಕೆ ಉಣ್ಣೆ ಬಂದಾಗ ಔಷಧಿನ ನೋಡಿ ತುಂಬ್ಕೋಬೇಕು. ಇವತ್ತು ಎಲ್ಲ ಇಲ್ಲ ಚೇಸ್ಗಳು ಮತ್ತು ಅದ್ರ ಕರುಗಳಿಗೆಲ್ಲ ತುಂಬಿದು ನಾಳೆ ಅಲ್ಲಿಂದೆಲ್ಲ ಫ್ರೆಂಡ್ಸ್ ಅವಕ್ಕೆ ತುಂಬ್ಕೋತೀವಿ. ನಮ್ಮದು ಎಲ್ಲ ಹಸುಗಳು ತುಂಬಬೇಕಾದ್ರೆ ಒಂದು 2 ಗಂಟೆ ಟೈಮ್ ಬೇಕು ಫ್ರೆಂಡ್ಸ್. ಬರೀ ಬಾಲಕ್ಕೆ ಮಾತ್ರ ಅಲ್ವಾ, ಅದಕ್ಕೆ ಒಂದು ಅರ್ಧ ಗಂಟೆ 1 ಗಂಟೆಯಲ್ಲಿ ತುಂಬಿಟ್ಟು. ಅದು ಮೈಗೆಲ್ಲ ತುಂಬಿದ್ರೆ 2 ಹಗ್ಗದಲ್ಲಿ ಕಟ್ಬಿಟ್ಟು ಅದಕ್ಕೆ ಬಾಯಿಗೆಲ್ಲ ಮುಸ್ಕಕ್ಕೆ ಹಾಕ್ಬಿಟ್ಟು ಆಮೇಲೆ ತುಂಬಬೇಕು ಫ್ರೆಂಡ್ಸ್, ಇಲ್ಲಾಂದರೆ ನೆಕ್ಕೋತವೆ. ಈ ಬಾಲ ಮಾತ್ರ ಬಾಲ ಏನು ನೆಕ್ಕಲ್ಲ ಅಂದ್ಬಿಟ್ಟು ಹಂಗೆ ತುಂಬಿದು. ಮತ್ತು ಎಲ್ಲ ತುಂಬಿಟ್ಟು ನಾವು ಹೋಗಿದ್ದೆ ನಮ್ಮ ತೋಟಕ್ಕೆ. ಇವತ್ತೇನಪ್ಪ ಕೆಲಸ ಅಂದರೆ ನಾನು ಆಲೂಗಡ್ಡೆ ಹಾಕಿದ್ವಲ್ಲ ಫ್ರೆಂಡ್ಸ್, ಅದಕ್ಕೆ ಪೈಪೆಲ್ಲ ಎಳೆಬೇಕಿತ್ತು. ಅದಕ್ಕೆ ಎಳೆಯೋಕ್ಕೆ ಹೋಯ್ತಿದ್ದು. ಮತ್ತು ಎಳೀತಿದ್ದು ಸುಮಾರು ಅರ್ಧ ಗಂಟೆ 1 ಗಂಟೆಗೆ ಎಲ್ಲದಕ್ಕೂ ಎಳೆದ್ಬಿಟ್ಟ ಫ್ರೆಂಡ್ಸ್. ಆಲೂಗಡ್ಡೆ ಹಾಕಿರೋದಕ್ಕೆಲ್ಲ ಎಳೆದ್ಬಿಟ್ಟ ಫ್ರೆಂಡ್ಸ್. ಮತ್ತು ನೀರು ಬಿಡೋಕೆ ಕರೆಂಟ್ ಹೊಂಟೋಯ್ತು. ಮತ್ತೆ ಬಂತು ಎಲ್ಲ ಪೈಪ್ಲು ಬಂತ ಚೆಕ್ ಮಾಡಿಕೊಂಡು ಅದಕ್ಕೆ ನೆಲ್ಲಿ ಕಾಲರು ಎಲ್ಲ ಹಾಕಿದೋ. ನೆಲ್ಲಿ ಕಾಲರು ಹಾಕ್ಬಿಟ್ಟು ಅದಕ್ಕೆ ಪೈಪೆಲ್ಲ ಅಡ್ಜಸ್ಟ್ ಮಾಡ್ತಿದ್ದೋ. ಮತ್ತು ನೆನ್ನೆ ಮೋಟ್ರು ಬಿಟ್ಟಿರಲ್ಲ ಫ್ರೆಂಡ್ಸ್, ಅದಕ್ಕೆ ಒಂದು ಗೇಟ್ ಬಾಗಿಲು ಅಡ್ಜಸ್ಟ್ ಮಾಡಬೇಕಿತ್ತು. ಅದಕ್ಕೆ ಎಲ್ಲ ಕೊಯ್ದುಬಿಟ್ಟು ಅಡ್ಜಸ್ಟ್ ಮಾಡ್ತಿದ್ದೆ. ಗೇಟ್ ಬಾಗಿಲು ಯಾಕಂದರೆ ನೀರೇನಾದ್ರು ಕಮ್ಮಿ ಆದಾಗ ಒಂದು ಹಾಫ್ ಗೇಟು ಕ್ಲೋಸ್ ಮಾಡ್ಬೋದಲ್ಲ, ಅದಕ್ಕೆ ಫ್ರೆಂಡ್ಸ್ ಗೇಟ್ ಬಾಗಿಲು ಮಡಿಕೊಂಡು. ಇವಾಗೇನು ಕ್ಲೋಸ್ ಮಾಡಲ್ಲ, ನೀರೇನು ಸಖತ್ತಾಗಿ ಕೊಡ್ತಾ ಇದೆ. ಬೇಸಿಗೆ ಫುಲ್ಲಾದಾಗ ಕ್ಲೋಸ್ ಮಾಡ್ತೀವಿ. ಈ ಗೇಟ್ ಬಾಗಿಲು ಕಳ್ಕೊಂಡೋಗ್ಬೇಕು ಫ್ರೆಂಡ್ಸ್. ಯಾರು ಆಫ್ ಮಾಡಿಬಿಟ್ರೆ ನಮ್ಮ ಅಕ್ಕಪಕ್ಕದವರು ಪೈಪೆಲ್ಲ ಹೊಡೆದೋಯ್ತವೆ. ಮತ್ತು ನಮ್ಮ ಕೆಲಸ ಸ್ಟಾರ್ಟ್ ಮಾಡಬೇಕಲ್ಲ ಫ್ರೆಂಡ್ಸ್, ಹಸುಗಳಿಗೆಲ್ಲ ಮೇ ಕುಯ್ಕೊಂಡು. ಮತ್ತು ಇವಾಗ ಕರೆಂಟ್ ಬಂತು, ಎಲ್ಲ ಪೈಪೆಲ್ಲ ಎಳೆದಿದ್ದೀವಿ ನೋಡಿ. ಮತ್ತು ಕಡ್ಡಿ ಎಲ್ಲ ಕಟ್ಕೊಂಡು ನಮ್ಮ ರಥಕ್ಕೆ ಬಂದು. ಇವತ್ತು RCB ಮ್ಯಾಚ್ ಇದೆಲ್ಲ ಫ್ರೆಂಡ್ಸ್, ಅದಕ್ಕೆ RCB ಜರ್ಸಿ ಕೊಂಡಿದೆ. ಮತ್ತು ಮನೆಗೆ ಹೋಗಿ ತೋಟಕ್ಕೆ ಬಂದು, ಯಾಕಂದರೆ ಕರೆಂಟ್ ಬಂದಿತ್ತು, ನೀರು ಅಡ್ಜಸ್ಟ್ ಮಾಡಬೇಕಿತ್ತು. ಪೈಪೆಲ್ಲ ಅಡ್ಜಸ್ಟ್ ಮಾಡಿದ್ವಲ್ಲ ಫ್ರೆಂಡ್ಸ್, ಅಲ್ಲಿ ನೀರು ಬರ್ತದೆ ಅಂತ ನೋಡ್ಕೋಬೇಕು. ಎಲ್ಲ ಬರ್ತಿದೆ ನೋಡ್ದು. ಪೈಪೆಲ್ಲ ಅಡ್ಜಸ್ಟ್ ಮಾಡ್ದು. ಎಲ್ಲ ಸ್ಪ್ರಿಂಕ್ಲರ್ ಪೈಪ್ ಕಣಾಗ ಎಲೆಗಳು ಕಡ್ಬಿಟ್ಟಿದ್ವಲ್ಲ, ಅಲ್ಲಿ ಆರ್ತಾಯಿತ್ತು ಎಲ್ಲ. ಮತ್ತು ನಾವು ಕೆಲಸ ಮಾಡ್ತಿದ್ದಾಗ ಮಧ್ಯೆ ಮಳೆ ಬಂತು. ಸುಮಾರು ಜೋರಾಗೆ ಬಂತು ಫ್ರೆಂಡ್ಸ್ ಮಳೆ. ಮತ್ತು ಮಳೆ ನಿಂತದ್ಮೇಲೆ ಬಂದು ನೋಡಿದ್ವಿ, ಈರುಳ್ಳಿ ಹೊಲವೆಲ್ಲ ಫುಲ್ಲು ನೀರಿಂದಿದೆ ಫ್ರೆಂಡ್ಸ್ ಕೆರೆ ಕಣಾಗ. ಮತ್ತು ಪೈಪ್ಗೆಲ್ಲ ಎಂಡ್ ಕ್ಯಾಪ್ ಹಾಕಬೇಕಿತ್ತು, ಎಂಡ್ ಕ್ಯಾಪ್ ಹಾಕಿರಲಿಲ್ಲ.
ಮತ್ತು ಮಳೆಯೆಲ್ಲ ಹೋದ್ಮೇಲೆ ಪುನಃ ಬಿಸಿಲು ಬಂತು. ಮಳೆ ಹೋಗಿ ಬಿಸಿಲು ಬಂದ ಮೇಲೆ ನೇಚರೆಲ್ಲ ಸೂಪರಾಗಿತ್ತು. ನಮ್ಮ ತೋಟ ಎಲ್ಲ ಸಖತ್ತಾಗಿ ಕಾಣ್ತಾಯಿತ್ತು ಫ್ರೆಂಡ್ಸ್. ಮತ್ತು ಗೇಟೆಲ್ಲ ಓಪನ್ ಮಾಡ್ದು, ನೀರು ಆಲೂಗೆಡ್ಡೆಗೆ ತಿರ್ಸಿದ್ದು ಎಲ್ಲ ಸಖತ್ತಾಗಿ ಚೊಟ್ತಾಯಿವೆ ಫ್ರೆಂಡ್ಸ್. ನಾವು ಆಲೂಗೆಡ್ಡೆ ಹಾಕಿರೋದು 3 ಗೇಟ್ ಹಾಕಿದ್ದೀವಿ ಫ್ರೆಂಡ್ಸ್. ಅದಕ್ಕೆ 3 ಗೇಟ್ನು ಓಪನ್ ಮಾಡಿಬಿಟ್ಟು ಎಲ್ಲ ಸ್ಪ್ರಿಂಕ್ಲರ್ ಕಣಗೆ ಆರ್ತಾಯಿದ್ದು. ಎಲ್ಲ ಸಖತ್ತಾಗಿ ಕಾಣ್ತಿತ್ತು ಫ್ರೆಂಡ್ಸ್. ಸ್ಪ್ರಿಂಕ್ಲರ್ ಕಣಗೆ ಆರಿದ್ರೂ ಈ ಥರ ಆರಿದ್ರೆ ಮುಂದಕ್ಕೆ ನೀರು ಹೋಗಲ್ಲ. ಅಲ್ಲೇ ಕೆಲಸ ಮಾಡ್ತಿದ್ದವಾಗ ಮೇಲಿಂದ ಒಂದು ಎಳ್ನೀರು ಬೀಳ್ತು. ಅದನ್ನ ನಾನೇ ಕುಡ್ಕೊಂಡು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.